ನಮಸ್ತೆ ಸ್ನೇಹಿತರೆ, ನಾವು ಷೇರು ಮಾರುಕಟ್ಟೆಯಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಜರ್ನಿಯನ್ನು ನಾವು ಶುರು ಮಾಡಬೇಕಾದ್ರೆ ನಮಗೆ ಆಗುವ ಗೊಂದಲವೇನೆಂದರೆ ಡಿಮ್ಯಾಟ್ ಅಕೌಂಟನ್ನು ಯಾರ ಬಳಿ ಮಾಡಿಸೋದು ಎಂದು. ಯಾವ ಬ್ರೋಕರೇಜ್ ಬಳಿ ನಾವು ಅಕೌಂಟ್ ಮಾಡಿಸಿದ್ರೆ ಸೇಫ್ ಆಗಿರುತ್ತದೆ, ಯಾವ ಬ್ರೋಕರೇಜ್ಗಳು ಉತ್ತಮ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ, ಯಾವ ಬ್ರೋಕರೇಜ್ಗಳು ಎಷ್ಟು ಚಾರ್ಜಸ್ಗಳನ್ನು ಹಾಕ್ತಾರೆ ಎಂಬುದನ್ನೆಲ್ಲ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ನೀವು ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ಈ ಬ್ರೋಕರೇಜ್ಗಳಲ್ಲಿ ಎರಡು ರೀತಿಯ ಬ್ರೋಕರ್ಗಳಿರ್ತಾರೆ. ಒಂದು ಫುಲ್ ಸರ್ವಿಸ್ ಬ್ರೋಕರ್, ಮತ್ತೊಬ್ಬರು ಡಿಸ್ಕೌಂಟ್ ಬ್ರೋಕರ್. ಈ ಫುಲ್ ಸರ್ವಿಸ್ ಬ್ರೋಕರ್ಗಳಲ್ಲಿ ಯಾರಿದ್ದಾರೆ ಅಂದರೆ ಏಂಜಲ್ ಒನ್, Hdfc, ICICI ಇನ್ನು ಮುಂತಾದ ಬ್ರೋಕರ್ಗಳು ಇದ್ದಾರೆ. ಇನ್ನು ಡಿಸ್ಕೌಂಟ್ ಬ್ರೋಕರನ್ನು ನೋಡೋದಾದರೆ ಇವುಗಳಲ್ಲಿ ಝೆರೋದಾ, ಅಪ್ಸ್ಟಾಕ್ಸ್, ಗ್ರೋ ಇನ್ನು ಇತರೆ ಬ್ರೋಕರ್ಗಳನ್ನ ನಾವು ನೋಡಬಹುದು. ಇನ್ನು ಈ ಫುಲ್ ಸರ್ವಿಸ್ ಬ್ರೋಕರ್ಗಳಲ್ಲಿ ನೀವು ನೋಡೋದಾದರೆ ಕಾಸ್ಟ್ ಅನ್ನೋದು ಅಧಿಕವಾಗಿರುತ್ತದೆ. ಅದೇ ಡಿಸ್ಕೌಂಟ್ ಬ್ರೋಕರ್ಗಳಲ್ಲಿ ಬಹಳನೇ ಕಡಿಮೆ ಕಾಸ್ಟ್ ಇರುತ್ತದೆ. ಫುಲ್ ಸರ್ವಿಸ್ ಬ್ರೋಕರ್ಗಳು ಅಧಿಕ ಬ್ರಾಂಚಸ್ಗಳನ್ನು ಹೊಂದಿರುತ್ತಾರೆ. ನಮಗೇನಾದರೂ ತೊಂದರೆ ಆದರೆ ನಾವು ನೇರವಾಗಿ ಹೋಗಿ ಅವರ ಬಳಿ ಕೇಳಬಹುದು. ಅದೇ ಡಿಸ್ಕೌಂಟ್ ಬ್ರೋಕರ್ಗಳ ಹತ್ತಿರ ಪಾರ್ಟ್ನರ್ ಆಫೀಸ್ ಅನ್ನೋದು ಇರುತ್ತದೆ, ಇಲ್ಲೂ ಸಹಿತ ನಾವು ಕೇಳಬಹುದಾಗಿದೆ. ಇನ್ನು ಫುಲ್ ಸರ್ವಿಸ್ ಬ್ರೋಕರ್ಗಳು ಇನ್ವೆಸ್ಟ್ಮೆಂಟ್ ಅಡ್ವೈಸ್ಗಳನ್ನು ಆಗಿಂದಾಗೆ ನಿರ್ದೇಶನಗಳನ್ನು ನೀಡುತ್ತಿರುತ್ತಾರೆ. ಅಂದರೆ ಈ ಸ್ಟಾಕ್ ಮೇಲೆ ಹೋಗುತ್ತದೆ, ಈ ಸ್ಟಾಕ್ಸ್ಗಳು ಕೆಳಗೆ ಬೀಳ್ಬೋದು, ನೀವು ನಿಮ್ಮ ಸ್ಟಾಕ್ಸ್ಗಳನ್ನು ಸೇಲ್ ಮಾಡಿ ಅಥವಾ ಬೈ ಮಾಡಿ ಅಂತೆಲ್ಲ ಅಡ್ವೈಸ್ಗಳನ್ನು ಕೊಡ್ತಾ ಇರ್ತಾರೆ. ಆದರೆ ಈ ಅಡ್ವೈಸ್ಗಳಿಗೆ ನಾವು ಮೊತ್ತವನ್ನು ನೀಡಬೇಕಾಗುತ್ತದೆ. ಅದೇ ಡಿಸ್ಕೌಂಟ್ ಬ್ರೋಕರ್ಗಳು ನಮಗೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅಡ್ವೈಸ್ಗಳನ್ನು ಅಂದರೆ ಸಲಹೆಗಳನ್ನು ನೀಡೋದಿಲ್ಲ. ಅಂದರೆ ಯಾವ ಒಂದು ಸ್ಟಾಕ್ಸ್ಗಳು ಪರ್ಟಿಕ್ಯುಲರ್ ಆಗಿ ಕೊಳ್ಳಿ ಎಂದು ಉಪದೇಶ ನೀಡೋದಿಲ್ಲ. ನಾವೇ ಸ್ವತಃ ಅನಾಲಿಸಿಸ್ ಮತ್ತು ರಿಸರ್ಚ್ಗಳನ್ನು ಮಾಡಿ ನಮ್ಮ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ. ಈಗ ನಮ್ಮ ಭಾರತದಲ್ಲಿ ಹೂಡಿಕೆದಾರರು ಯಾರ ಬಳಿ ಹೆಚ್ಚು ಡಿಮ್ಯಾಟ್ಗಳನ್ನು ಓಪನ್ ಮಾಡಿಸಿದ್ದಾರೆ ಎಂದು ನೋಡೋದಾದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನವರು ಒಂದು ಡೇಟಾ ನೀಡಿದ್ದಾರೆ. ಈ ಡೇಟಾವನ್ನು ನಾವು ನೋಡೋದಾದರೆ ಇದರಲ್ಲಿ ಆಕ್ಟಿವ್ ಕ್ಲೈಂಟ್ಸ್ ಇನ್ 2023 ಎಂಬ ವರದಿಯನ್ನು ಮಾಡಿದ್ದಾರೆ. ಅಂದರೆ ನೀವು ಡಿಮ್ಯಾಟ್ ಖಾತೆಯನ್ನು ಓಪನ್ ಮಾಡಿಸಿ ಅಲ್ಲಿ ಯಾವುದೇ ಚಟುವಟಿಕೆಗಳು ಇರದೇ ಹೋದರೆ, ಅಂದರೆ ಸ್ಟಾಕ್ಗಳನ್ನು ಬೈ ಮಾಡೋದಾಗಲಿ ಅಥವಾ ಸೇಲ್ ಮಾಡೋದಾಗಲಿ ಮಾಡದಂತಹ ಅಕೌಂಟ್ಸ್ಗಳನ್ನು ಈ ಲಿಸ್ಟ್ನಲ್ಲಿ ಸೇರಿಸಲಾಗಿಲ್ಲ. ಇಲ್ಲಿ ಆಕ್ಟಿವ್ ಕ್ಲೈಂಟ್ಸ್ ಅಂದರೆ ಈ ಅಕೌಂಟ್ಸ್ನಲ್ಲಿ ಸಕ್ರಿಯವಾಗಿದ್ದೀರಿ ಎಂದು, ಅಂದರೆ ನೀವು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುತ್ತಿರುತ್ತೀರಾ ಅಥವಾ SIP ಮಾಡ್ತಾ ಇರ್ತೀರಾ ಎಂದು. ಈ ರೀತಿ ಸಕ್ರಿಯವಾಗಿರುವಂತಹ ಖಾತೆಗಳು ನಮ್ಮ ಭಾರತದಲ್ಲಿ ಯಾವ ಬ್ರೋಕರ್ ಬಳಿ ಹೆಚ್ಚಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲನೆಯ ಸ್ಥಾನದಲ್ಲಿ ಝೆರೋದಾ ಬ್ರೋಕರ್ ಬಳಿ ಅಂದಾಜು 66 ಲಕ್ಷ ಕಸ್ಟಮರ್ಸ್ ಇದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿ ಗ್ರೋ ಆ್ಯಪ್ ಇದ್ದಾರೆ, ಇವರ ಬಳಿ ಅಂದಾಜು 52 ಲಕ್ಷ ಕ್ಲೈಂಟ್ಸ್ಗಳಿದ್ದಾರೆ. ಇನ್ನು ಮೂರನೆಯ ಸ್ಥಾನದಲ್ಲಿ ಏಂಜಲ್ ಒನ್ ಇದ್ದಾರೆ, ಇವರ ಬಳಿ ಅಂದಾಜು 42 ಲಕ್ಷ ಕ್ಲೈಂಟ್ಸ್ಗಳಿದ್ದಾರೆ. ನಾಲ್ಕನೇ ಸ್ಥಾನದಲ್ಲಿ ನೋಡೋದಾದರೆ ಅಪ್ಸ್ಟಾಕ್ಸ್ ಇದ್ದಾರೆ, ಇವರ ಬಳಿ ಅಂದಾಜು 41 ಲಕ್ಷ. ಇನ್ನು ಐದನೇ ಸ್ಥಾನದಲ್ಲಿ ICICI ಬ್ಯಾಂಕ್ ಸೆಕ್ಯೂರಿಟೀಸ್, ಇವರ ಬಳಿ ಮೋರ್ ದೆನ್ 27 ಲ್ಯಾಕ್ಸ್ ಕ್ಲೈಂಟ್ಸ್ಗಳಿದ್ದಾರೆ. ಇನ್ನು ಆರನೇ ಸ್ಥಾನದಲ್ಲಿ 5 ಪೈಸಾ ಇದ್ದಾರೆ, ಇವರ ಬಳಿ ಮೋರ್ ದೆನ್ 12 ಲ್ಯಾಕ್ಸ್ ಕಸ್ಟಮರ್ಸ್ ಇದ್ದಾರೆ. ಇನ್ನು ಏಳನೇ ಸ್ಥಾನದಲ್ಲಿ Hdfc ಸೆಕ್ಯೂರಿಟೀಸ್ ಇದ್ದಾರೆ, ಇವರ ಬಳಿ 11 ಲಕ್ಷ ಕ್ಲೈಂಟ್ಸ್ಗಳಿದ್ದಾರೆ. ಈಗ ನಾವು ಈ ಬ್ರೋಕರ್ಗಳು ಯಾವ ರೀತಿ ಚಾರ್ಜಸ್ಗಳನ್ನು ಮತ್ತು ಟ್ಯಾಕ್ಸ್ಗಳನ್ನು ಹಿಡಿತಾರೆ ಎಂಬುದನ್ನು ನೋಡೋಣ. ನೀವು ಝೆರೋದಾ ಅಕೌಂಟನ್ನು ಓಪನ್ ಮಾಡಿಸಿದರೆ ಅದರಲ್ಲಿ ಒಂದು ಸ್ಟಾಕನ್ನು 1000 ರೂಪಾಯಿಗಳು ಕೊಟ್ಟು ಖರೀದಿಸುತ್ತೀರಾ, ಬೆಳೆದು 1100 ರೂಪಾಯಿ ಆಗಿರುತ್ತದೆ. ಅಲ್ಲಿಗೆ ನಿಮಗೆ 100 ರೂಪಾಯಿ ಪ್ರಾಫಿಟ್ ಬಂದಿರುತ್ತದೆ ಎಂದು ಊಹಿಸಿಕೊಳ್ಳಿ. ನಿಮ್ಮ ಬಳಿ 10 ಷೇರುಗಳಿದ್ದರೆ ಅಲ್ಲಿಗೆ 1000 ರೂಪಾಯಿ ಪ್ರಾಫಿಟ್ ಬರುತ್ತದೆ. ನೀವು ಇದನ್ನು ಒಂದು ಪಕ್ಷ ಸೇಲ್ ಮಾಡಿದ್ರೆ ಎಷ್ಟು ಚಾರ್ಜಸ್ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ ಟೋಟಲ್ ಟ್ಯಾಕ್ಸ್ ಮತ್ತು ಚಾರ್ಜಸ್ ಎರಡೂ ಕೂಡಿ 39 ರೂಪಾಯಿ 80 ಪೈಸಾ, ಅಂದರೆ ಅಂದಾಜು 40 ರೂಪಾಯಿ ಆಗಿದೆ. ಇವುಗಳಲ್ಲಿ ಬ್ರೋಕರೇಜ್ 0. ಇನ್ನು
ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ನೋಡೋದಾದರೆ 21 ರೂಪಾಯಿ ಇದೆ. ಇನ್ನು ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ಸು 72 ಪೈಸೆ ಇದೆ. DP ಚಾರ್ಜಸ್ ಅನ್ನೋದು 15 ರೂಪಾಯಿ 93 ಪೈಸೆಗಳಿದೆ. ಇನ್ನು ಇದಕ್ಕೆ GST 0.13 ಪೈಸೆ ಇದೆ. ಇನ್ನು ಸೆಬಿ ಚಾರ್ಜಸ್ ನೋಡೋದಾದರೆ 0.02 ಪೈಸೆ ಇದೆ. ಸ್ಟ್ಯಾಂಪ್ ಡ್ಯೂಟಿ 2 ರೂಪಾಯಿ ಇದೆ. ಇವುಗಳನ್ನೆಲ್ಲ ಕೂಡಿದಾಗ 39 ರೂಪಾಯಿ 80 ಪೈಸೆ ಬರುತ್ತದೆ. ಅದೇ ನೀವು HDFC ಸೆಕ್ಯೂರಿಟಿನ 1000 ರೂಪಾಯಿ ಪ್ರಾಫಿಟ್ ಬಂದರೆ ಬ್ರೋಕರೇಜ್ ಫೀಸ್ ಅನ್ನೋದೇ 105 ರೂಪಾಯಿಗಳಾಗಿರುತ್ತದೆ. ಇನ್ನು ಟ್ಯಾಕ್ಸ್ 42 ರೂಪಾಯಿ ಸೇರಿ 147 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ನೀವು ಗಮನಿಸಬೇಕಾದ್ದು ಝೆರೋಧಾನಲ್ಲಿ ಎಲ್ಲ ಚಾರ್ಜಸ್ ಮತ್ತು ಟ್ಯಾಕ್ಸ್ ಕಳೆದು 1000 ರೂಪಾಯಿ ಪ್ರಾಫಿಟ್ಗೆ 960 ರೂಪಾಯಿ ಸಿಗುತ್ತದೆ. ಅದೇ HDFC ಸೆಕ್ಯೂರಿಟೀಸ್ನಲ್ಲಿ ಕೇವಲ 853 ರೂಪಾಯಿ ಮಾತ್ರ ನಿಮಗೆ ದೊರೆಯುತ್ತದೆ. ಈ ರೀತಿ ಅಧಿಕ ಚಾರ್ಜಸ್ಗಳು ಇರುವುದರಿಂದ HDFC ಸೆಕ್ಯೂರಿಟೀಸ್ ಅನ್ನೋದು 7ನೇ ಸ್ಥಾನದಲ್ಲಿದೆ. ಝೆರೋಧಾದವರು ಫಸ್ಟ್ ಪ್ಲೇಸ್ನಲ್ಲಿ ಇದ್ದಾರೆ. ಇನ್ನು ಆ್ಯನ್ಯುಯಲ್ ಮೇಂಟೆನೆನ್ಸ್ ಚಾರ್ಜಸ್ ನೋಡೋದಾದರೆ ಝೆರೋಧಾದಲ್ಲಿ ಒಂದು ವರ್ಷಕ್ಕೆ 300 ರೂಪಾಯಿ ಪ್ಲಸ್ GST ಚಾರ್ಜಸ್ ಮಾಡ್ತಾರೆ. ಅದೇ ರೀತಿ HDFCನಲ್ಲಿ 750 ರೂಪಾಯಿ ಪ್ಲಸ್ GST ಆಗುತ್ತದೆ. ಇನ್ನು ಯಾವುದೇ ಬ್ರೋಕರೇಜ್ ಆದರೂ ಏನಾದರೂ ವ್ಯವಹಾರದಲ್ಲಿ ತೊಂದರೆ ಆದರೆ ನೀವು ಕೇವಲ ಫೋನ್ ಮೂಲಕ ಇಲ್ಲವೇ ಇಮೇಲ್ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೋದಾಗಿದೆ. ನೀವು ಇನ್ನೂ ಡಿಮ್ಯಾಟ್ ಅಕೌಂಟ್ ಮಾಡಿಸಿಲ್ಲವೆಂದರೆ ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ನಲ್ಲಿ ಇದರ ಲಿಂಕ್ ಇದೆ. ಇದರ ಮೂಲಕ ನೀವು ಖಾತೆಯನ್ನು ಮಾಡಿಸಿಕೊಳ್ಬೋದು. ಸ್ನೇಹಿತರೆ, ಷೇರು ಮಾರುಕಟ್ಟೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಶೇರ್ ಫ್ಯಾಕ್ಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.